ನಮಸ್ಕಾರ. ಬುಗಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಗಿನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ಬಡಿದಾಟ ಮುಂದುವರೆದಿದೆ. ಸಿದ್ದರಾಮಯ್ಯ ಅವರ ಆಪ್ತರು ಅಂತ ಹೇಳಲಾಗುವಂತಹ ಸಚಿವ ಬೈರತಿ ಸುರೇಶ್ ಟೈಗರ್ ಜಿಂದಾ ಹೈ ಅಂತ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರನ್ನ ಹುಲಿ ಅಂತ ಹೇಳಿ, ಹುಲಿ ಇನ್ನೂ ಬದುಕಿದೆ, ಕಿಂಗ್ ಈಸ್ ಅಲೈವ್ ಅಂತ ಹೇಳಿದ್ದಾರೆ. ಬೈರತಿ ಸುರೇಶ್ ಸುಮ್ಮನೆ ಹೇಳಿರೋ ಮಾತಲ್ಲ ಇದು. ಅದರ್ಥ ಬೈರತಿ ಸುರೇಶ್ ಬಹಳ ಪ್ರಬುದ್ಧರು ಅಥವಾ ಬಹಳ ಚಾಣಾಕ್ಷ ರಾಜಕಾರಣಿ ನಾನೇನು ಹೇಳ್ತಿಲ್ಲ. ಅವ್ರು ಸಿದ್ದರಾಮಯ್ಯ ಅವರನ್ನು ಮೆಚ್ಚಿಸೋಕ್ಕೆ ಅಥವಾ ಬೇರೆದೇನೋ ಸ್ವಹಿತಾಸಕ್ತಿಯಿಂದ ಹೇಳಿರ್ತಾರೆ. ಬಟ್ ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅದರಿಂದ ಬೇರೆ ಏನೋ ಲೆಕ್ಕಾಚಾರ ಇದೆ, ಅದ್ರಾಗ ಡೌಟೇ ಇಲ್ಲ. ಆ ಲೆಕ್ಕಾಚಾರ ಏನು? ಏಕೆಂದರೆ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಹೋದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರರಾಜ ಹಟ್ಟಿ ಅವರು ಒಂದು ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಬರೆದಿದ್ರು. ಅದನ್ನ ಆಮೇಲೆ ಅವ್ರು ಕಣ್ತಪ್ಪಿ ಮಾಡಿ ಆಗಿರುವಂಥದ್ದು, ಮೈಮರೆತು ಆಗಿರುವಂಥದ್ದು ಅಂತ ಹೇಳಿದ್ದಾರೆ. ಅದು ಹಂಗಾಗ್ಲಿಕ್ಕೆ ಸಾಧ್ಯ ಇರಲ್ಲ. ಇರಲಿ, ಅದೇನಾರಾಗಲಿ. ಚಂದ್ರರಾಜ ಹಟ್ಟಿ ಆ ರೀತಿ ಪೋಸ್ಟ್ ಮಾಡಿದ ಬೆನ್ನಲ್ಲೇ ಬೈರತಿ ಸುರೇಶ್ ಟೈಗರ್ ಜಿಂದಾ ಹೈ ಅಂತ ಗುಟ್ರು ಹಾಕಿದ್ದಾರೆ. ಸೊ ಏನೋ ಕಿತ್ತಾಟ ಬೇರೆ ರೀತಿ ನಡೀತಿರೋ ರೀತಿ ಇದೆ. ಅದೇನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆದಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಘೋಷಿಸಿದ ಮೇಲೆ ಎಲ್ಲ ತಣ್ಣಗಾದಂತೆ ಇತ್ತು. ಆದರೆ ಬೆಳಗಾವಿನಲ್ಲಿ ಅಲ್ಲಿ ನೋಡಿದ್ರೆ ಚಳಿ, ಆದರೆ ಚರ್ಚೆ ಬಿಸಿ ಮಾತ್ರ ಜಾಸ್ತಿ ಆಗ್ತಾನೇ ಇದೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆನೇ 5 ವರ್ಷ CM, ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬಳಿ ಟ್ರೈ ಮಾಡಿದ್ರು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ. ಆದರೆ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕಿಲ್ಲ. ಅದರಿಂದಾಗಿ ಸಿದ್ದರಾಮಯ್ಯ 5 ವರ್ಷ ಪೂರೈಸ್ತಾರೆ ಅಂತ ಹೇಳಿದರು. ಅಲ್ಲಿಂದ ಶುರುವಾಯಿತು. ಹಂಗೆ ನೋಡಿದ್ರೆ ಆ ತಪ್ಪು ಯತೀಂದ್ರ ಅವ್ರದ್ದು ಅಂತ ಅನ್ಕೋಬಹುದು. ಅದಾದ್ಮೇಲೆ ಡಿ ಕೆ ಶಿ ಬಣ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ಬಿಡ್ತು. ಹೈಕಮಾಂಡ್ ನಾಯಕರೇ ಏನು ಮಾತಾಡಬೇಡಿ, ಇದು ಸದನ ಸುಸೂತ್ರವಾಗಿ ನಡೀಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು ಕೂಡ ಡಿ ಕೆ ಶಿ ಬಣದ ಶಾಸಕರಾದಂತಹ ಇಕ್ಬಾಲ್ ಹುಸೇನ್, ನಯನಾ ಮೋಟಮ್ಮ, ಶಿವಗಂಗಾ ಇವರೆಲ್ಲ ಸಭೆ ಚರ್ಚೆ ಮಾಡಿದರು. ಅದಾದಮೇಲೆ ಇಕ್ಬಾಲ್ ಹುಸೇನ್ ಜನವರಿ 9ನೇ ತಾರೀಕುವರೆಗೆ ನೋಡ್ತಾ ಇರಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಶಿವಗಂಗಾ ಕೂಡ ಹೇಳಿದರು. ಸೊ ಅಂದರೆ ಡಿ ಕೆ ಶಿವಕುಮಾರ್ ಪಾಳೆಯ ಸಕ್ರಿಯ ಆಯಿತು ಅಂತ ಅನ್ನಿಸ್ತಾ ಇತ್ತು. ಆಗ ಬೈರತಿ ಸುರೇಶ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ? ಟೈಗರ್ ಜಿಂದಾ ಹೈ, ಹುಲಿ ಬದುಕಿದೆ, ಕಿಂಗ್ ಈಸ್ ಅಲೈವ್ ಅಂತೆಲ್ಲ ಮಾತಾಡಿದ್ದಾರೆ. ಬೈರತಿ ಸುರೇಶ್ ಈ ಸಂದರ್ಭದಲ್ಲಿ ನೋಡಿ, ಇಷ್ಟು ದಿನ ಅವ್ರು ಆಕ್ಚುಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆಲ್ಲ ಏನು ಮಾತಾಡಿರಲಿಲ್ಲ. ಯಾವಾಗಲೂ ಅಪರೂಪಕ್ಕೊಂದ್ಸಲ ಮಾತಾಡಿಬಿಟ್ರೆ, ಪರ್ಟಿಕ್ಯುಲರ್ಲಿ ಈಗ ಕಳೆದೊಂದು ತಿಂಗಳಿಂದ ಆಯ್ತಲ್ಲ, ಈ ಬೆಳವಣಿಗೆಗಳ ಸಂದರ್ಭದಲ್ಲಿ ಅವ್ರೇನು ಹೆಚ್ಚು ಮಾತಾಡಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಅನಿವಾರ್ಯವಾಗಿ ಮಾಧ್ಯಮದವರು ಹೋಗಿ ಮೈಕ್ ಹಿಡಿದಾಗ ಮಾತಾಡಿದ್ಬಿಟ್ರೆ. ಬಟ್ ಈಗ ಮಾತಾಡಿದ್ದಾರೆ. ಅದು ಹೇಗೆ ಸ್ವಲ್ಪ ತೀಕ್ಷ್ಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ, ಟೈಗರ್ ಜಿಂದಾ ಹೈ ಅಂತ. ಈಗ ಸಿದ್ದರಾಮಯ್ಯ ಅವ್ರನ್ನ ಹುಲಿಗೆ ಹೋಲಿಸಿದ್ರೆ ಅರ್ಥ ಏನು? ಅವ್ರನ್ನ ನೀವು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಥರದಲ್ಲಿ ಮೆಸೇಜ್ ಹೋಗಬೇಕು ಅಂತ. ಯಾರಿಗೆ ಆ ಮೆಸೇಜು? ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ. ಸೊ ಇದನ್ನ ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಬಣ ಆಕ್ಟಿವ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಇವರು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ. ಒನ್ಸ್ ಅಗೇನ್ ನಾನು ಹೇಳ್ತೀನಿ, ಬೈರತಿ ಸುರೇಶ್ ಇದನ್ನು ಬಹಳ ಪ್ರಬುದ್ಧರಾಗಿ ಯೋಚನೆ ಮಾಡಿ ಸಿದ್ದರಾಮಯ್ಯ ಬಗ್ಗೆ ಮೆಚ್ಚುಗೆ ಸೂಚಿಸಬೇಕು ಅಂತ ಅಲ್ಲ, ಅಥವಾ ಬಹಳ ಚಾಣಾಕ್ಷ ರಾಜಕಾರಣಿಯವರು ಈಗ ಈ ಥರದ್ದು ಮಾತಾಡ್ಬಿಟ್ರೆ ಬೇರೆದೇನೋ ಮೆಸೇಜ್ ಹೋಗ್ಬಿಡುತ್ತೆ, ಅದರಿಂದ ಬಹಳ ದೊಡ್ಡ ಅನುಕೂಲ ಆಗುತ್ತೆ ಅಂತ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಆಡಿರೋ ಮಾತುಗಳು ಅಲ್ಲ. ಏನೋ ಸಿದ್ದರಾಮಯ್ಯ ಅವರನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾಗತ್ತೆ, ಅವ್ರನ್ನ ಪುಸಲಾಯಿಸ್ಬೇಕಾಗತ್ತೆ, ಅವ್ರ ಆಶೀರ್ವಾದ ಏನಕ್ಕೋ ಬೇಕಿರುತ್ತೆ, ಈ ಥರದ್ದೇನೋ ಕಾರಣ ಇರುತ್ತೆ. ನನ್ನ ಪ್ರಕಾರ ರಾಜಕಾರಣದ ಹೊರತಾಗಿ ಈ ಥರದ ಕಾರಣಗಳು ಇರ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಟೈಮಲ್ಲಿ ನಾನು ಮಾತಾಡಿದ್ರೆ ಸರಿ ಅಂತ ಅನಿಸಿರ್ತದೆ. ಯಾಕೆಂದರೆ ಅದೇ ಈ ನಾಯಕತ್ವ ಬದಲಾವಣೆ ವಿಷಯ ಚರ್ಚೆ ಆಗ್ತಿರೋದ್ರಿಂದ. ಮತ್ತು ಇಲ್ಲಿ ಇನ್ನೊಂದು
ಒಂದು ಸಣ್ಣದೊಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ, ಈ ಚರ್ಚೆ ಯಾಕೆ ಶುರುವಾಯ್ತು, ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಅಂತ. ಈಗ ನಾನು ಬೆಂಬಲಕ್ಕೆ ನಿಂತ್ರೆ ಅಪ್ಪನ ಆಶೀರ್ವಾದ ಅಷ್ಟೇ ಅಲ್ಲ, ಮಗನ ಆಶೀರ್ವಾದ ಕೂಡ ಇರುತ್ತೆ, ಮಗನ ಬೆಂಬಲ ಕೂಡ ಇರುತ್ತೆ. ಈಗ ಮಗನ ಬೆಂಬಲ ಕೂಡ ಬಹಳ ಅಗತ್ಯ ಅನ್ನುವ ಲೆಕ್ಕಾಚಾರದ ಮೇರೆಗೆ ಬೈರತಿ ಸುರೇಶ್ ವೀರಾವೇಶದ ಮಾತುಗಳನ್ನ ಆಡಿರುವಂತೆ ಕಾಣಿಸ್ತಿದೆ. ಇದ್ರ ಬಗ್ಗೆ ಈಗ ಆಲ್ರೆಡಿ ಚರ್ಚೆ ಆಗ್ತಿದೆ ಕಾಂಗ್ರೆಸ್ನ ಸಚಿವರ ಮಟ್ಟದಲ್ಲಿ, ಶಾಸಕರ ಮಟ್ಟದಲ್ಲಿ. ಇಷ್ಟು ದಿನ ಅಂತ ಸುಮ್ಮನಿದ್ದಂತಹ ಸುರೇಶ್ ಈಗ ಮಾತಾಡಿದ್ದಾರೆ ಅಂದ್ರೆ ಮಗನ ಹತ್ರನೂ ಏನೋ ಕೆಲಸ ಆಗ್ಬೇಕೇನೋ, ಅಪ್ಪನ ಹತ್ರನೂ ಏನೋ ಕೆಲಸ ಆಗ್ಬೇಕೇನೋ ಅನ್ನೋ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಬಟ್ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಬಗ್ನಿಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.